₹1 ಮಂಡೇ 0 ಕಮಿಷನ್ ಅಂತ. ಸೊ ನಾನು ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಟ್ರೈ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ. ಸೊ ರ್ಯಾಪಿಡೋ ಗೈಸ್, ಇನ್ನೊಂದೇನು ಗೊತ್ತಾ, ಈ ₹1 ಸಬ್ಸ್ಕ್ರಿಪ್ಷನ್ ಅಂತ ಏನಿದೆ, ಈ ಒಂದು ಸಬ್ಸ್ಕ್ರಿಪ್ಷನ್ನು ಮಂಡೇ ಕೊಟ್ಟಿರೋದು ಸಿಕ್ಕಾಪಟ್ಟೆ ಬೆಸ್ಟ್ ಆಪ್ಷನ್ ಇದು. ಏನಕ್ಕೆ ಅಂದರೆ ಮಂಡೇ ಯಾವುದೇ ರೀತಿ ಕಮಿಷನ್ ಕಟ್ ಆಗಿಲ್ಲ. 3212 ರೂಪೀಸ್ ಆಗಿದೆ. ಸೊ ಇವತ್ತು 10 ಅವರ್ ಲಾಗಿನ್ ಅವರ್ಸ್ಗೆ ಸೊ ಇಷ್ಟೊಂದು ಅರ್ನಿಂಗ್ಸ್ ಆಗಿರೋದು. ಮತ್ತು ₹1 0 ಕಮಿಷನ್ನ ನೀವು ಬೈ ಮಾಡ್ಬೋದು. ಸೊ ಅದು ಹಾಯ್ ಸರ್, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗಳನ್ನು ಸ್ವಾಗತ. ನಾನು ನಿಮ್ಮ ಪ್ರೀತಿ ಶಂಕರ್. ಸೊ ಏನಪ್ಪ ಅಂದರೆ ನೆನ್ನೆ ಸಂಡೇ ಸ್ವಲ್ಪ ಡ್ಯೂಟಿ ಮುಗಿಸ್ಕೊಂಡು ಬೇಗ ಮನೆಗೆ ಬಂದೆ. ಸೊ ನೆನ್ನೆಯಿಂದ ನನಗೆ ಒಂದು ನೋಟಿಫಿಕೇಶನ್ ಬರ್ತಾಯಿತ್ತು ರ್ಯಾಪಿಡೋದು. ವಾಟ್ಸಪ್ಪಲ್ಲೂ ಬಂತು, ಮತ್ತು ಕಾಲು ಬಂತು, ಮತ್ತು ಅದಾದಮೇಲೆ ಆ್ಯಪಲ್ಲಿ ನೋಟಿಫಿಕೇಶನ್ ಬರ್ತಾಯಿತ್ತು. ಅದು ಏನಪ್ಪ ಅಂದರೆ ಲೈಕ್ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ₹1 ಮಂಡೇ 0 ಕಮಿಷನ್ ಅಂತ. ಸೊ ನಾನು ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಬನ್ನಿ ಈಗ ನಿಮ್ಗೆ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ರ್ಯಾಪಿಡೋನ ಓಪನ್ ಮಾಡೋಣ. ಸೊ ನನಗೆ ರ್ಯಾಪಿಡ್ ಓಪನ್ ಮಾಡಿದ ತಕ್ಷಣ ನೋಡಿ ಸ್ಕ್ರೀನಲ್ಲೇ ಇಲ್ಲಿ ಬರ್ತಾ ಇದೆ. ಸೊ ನನಗೆ ನಿನ್ನೆಯಿಂದ ನೋಟಿಫಿಕೇಶನ್ ಬರ್ತಾನೆ ಇದೆ, ಲೈಕ್ ಗೆಟ್ 0 ಕಮಿಷನ್ ಸಬ್ಸ್ಕ್ರಿಪ್ಷನ್ ₹1 ಆನ್ ಮಂಡೇ ಅಂತ. ಸೊ ನೋಡೋಣ, ಇವತ್ತು ಸೋಮವಾರ ಆಗಿರೋದ್ರಿಂದ ಒಂದು ಟ್ರೈ ಮಾಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತ. ಸೊ ಇದನ್ನು ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋಣ ಈಗ. ಸೊ ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇದಕ್ಕೆ ಹೋಗುತ್ತೆ, ಆ್ಯಪ್ಗೆ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಅನ್ಲಿಮಿಟೆಡ್ ಅರ್ನಿಂಗ್ಸ್ 1 ಡೇ ₹1 ಅಂತ. ಸೊ ಈ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋಣ. ಲೆಟ್ಸ್ ಟ್ರೈ ಮಾಡೋಣ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ವರ್ಕೌಟ್ ಆಗುತ್ತಾ ಆಗಲ್ಲ ಅಂತ. ಓಕೆ, ₹1 ಪೇ ಮಾಡಿದೆ, ಕನ್ಫರ್ಮ್ಡ್ ಪೇಮೆಂಟ್. ಸೊ ನನ್ನ ₹1 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಈಗ ನೆಕ್ಸ್ಟ್ ಡ್ಯೂಟಿನ ಶುರು ಮಾಡೋಣ. ಸೊ ಆ್ಯಕ್ಟಿವೇಟ್ ಆಗಿದೆ ನಮ್ದೀಗ. ಸೊ ಡ್ಯೂಟಿನ ಶುರು ಮಾಡಿದ್ದೀನಿ. ಓಕೆ, ಸೊ ನೋಡೋಣ ಬನ್ನಿ. ₹1 ಸಬ್ಸ್ಕ್ರಿಪ್ಷನ್ನ ಈಗ ಪೇ ಮಾಡಿದ್ದೀನಿ. ಮತ್ತು ಇದು ಇನ್ನೊಂದೇನಪ್ಪ ಅಂದರೆ ಇದು ಓನ್ಲಿ ಮಂಡೇ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇದು ಮಂಡೇ ಮಾತ್ರನೇ ಆಗೋದು. ನಿನ್ನೆಯಿಂದ ನನಗೆ ನೋಟಿಫಿಕೇಶನ್ ಬರ್ತಾನೆ ಇತ್ತು, ಲೈಕ್ ಮಂಡೇ ಫಾರ್ ₹1 ಸಬ್ಸ್ಕ್ರಿಪ್ಷನ್ ಅಂತ. ಸೊ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತ ಬೇರೆ ಬರ್ತಾ ಇತ್ತು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಡ್ಯೂಟಿನ ಶುರು ಮಾಡಿದ್ದೀನಿ. ಸೊ ಹೋಗೋಣ ಬನ್ನಿ, ಈಗ ಆಚೆ ಹೋಗೋಣ. ಯಾವುದಾದ್ರೂ ಫಸ್ಟ್ ಡ್ಯೂಟಿನ ಪಿಕಪ್ ಮಾಡಿಕೊಂಡು ನಿಮಗೆ ನಾನು ಸಿಗ್ತೀನಿ. ಗೈಸ್, ಇವತ್ತಿನ ಫಸ್ಟ್ನೇ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪಿಕಪ್ ಬಂದ್ಬಿಟ್ಟು 800 ಮೀಟರ್ಸ್ ಇದೆ. ಸೊ ಈ ಕಡೆಯಿಂದ ಹೋದರೆ ಆ ಥರನೇ ಬನ್ನಿ, ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಳ್ಳೋಣ. ಇವತ್ತಿನ ಫಸ್ಟ್ನೇ ಡ್ಯೂಟಿ ರ್ಯಾಪಿಡೋ. OTP ರಂಜನಾ. OTP ಇದೆ 4234. ಓಕೆ, ಹೆಲ್ಮೆಟ್. ಗೈಸ್, ಇನ್ನೊಂದೇನು ಗೊತ್ತಾ, ಈ ₹1 ಸಬ್ಸ್ಕ್ರಿಪ್ಷನ್ ಅಂತ ಏನಿದೆ, ಈ ಒಂದು ಸಬ್ಸ್ಕ್ರಿಪ್ಷನ್ನು ಮಂಡೇ ಕೊಟ್ಟಿರೋದು ಸಿಕ್ಕಾಪಟ್ಟೆ ಬೆಸ್ಟ್ ಆಪ್ಷನ್ ಇದು. ಏನಕ್ಕೆ ಅಂದರೆ ಮಂಡೇ ಬಂದು ಅರ್ನಿಂಗ್ಸು ಜಾಸ್ತಿ ಇರ್ತದೆ. ಕಂಪೇರಿಟಿ ಬೇರೆ ಡೇಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನನಗೆ ಗೊತ್ತಿರೋ ಪ್ರಕಾರ ಮಂಡೇ ಸಖತ್ತಾಗಿರ್ತದೆ ಅರ್ನಿಂಗ್ಸು. ಸೊ ಇದನ್ನು ಮಂಡೇ ಬಂದುಬಿಟ್ಟು ₹1 ಸಬ್ಸ್ಕ್ರಿಪ್ಷನ್ ಕೊಟ್ಟಿರೋದು ಒಂಥರ ಖುಷಿ ಗುರು ನನಗೆ, ನನ್ನ ಪ್ರಕಾರ. ಸೊ ಇದೊಂಥರ ಎವ್ರಿ ಮಂಡೇ ಒಂದು ₹1 ಸಬ್ಸ್ಕ್ರಿಪ್ಷನ್ ತೊಗೊಂಡು ಅನ್ಲಿಮಿಟೆಡ್ ಅರ್ನಿಂಗ್ಸ್ ಮಾಡೋದು ಅಂದರೆ ಒಂಥರ ಚೆನ್ನಾಗಿರ್ತದೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟ್ನೇ ಡ್ಯೂಟಿನ ಕಸ್ಟಮರ್ನ ಕರ್ಕೊಬಂದು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಸೊ ಅಮೌಂಟ್ ಈಗ ₹75 ಆಗಿದೆ. ಡ್ರಾಪ್ ಮಾಡಿದೆ. ಸೊ ಡ್ರಾಪ್ ಮಾಡಿಬಿಟ್ಟು ಪೇಮೆಂಟು ಮಾಡಿಸ್ಕೊಂಡೆ. ಸೊ ಈಗ ಬನ್ನಿ ರೈಡ್ನ ಎಂಡ್ ಮಾಡಿಬಿಟ್ಟು ಈಗ ನಾವು ರಿಯಾಲಿಟಿನ ಚೆಕ್ ಮಾಡೋಣ. ಏನಪ್ಪ ಅಂದರೆ ₹1 ಸಬ್ಸ್ಕ್ರಿಪ್ಷನ್ನು ಮಂಡೇ ಹೊತ್ತು ಕೊಡ್ತಾ ಇರೋದು ಇದು ರಿಯಲ್ಲ ಅಥವಾ ಏನು ಅಂತ. ಈಗ ನಾನು ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ₹75 ಆಗಿರೋದು ಕಸ್ಟಮರ್ ಪೇ ಇದಾಗಿರೋದು. ಸೊ ಈಗ ನಾವು ನೋಡೋಣ. ಸೊ ಈಗ ಇವತ್ತಿನ ಡ್ಯೂಟಿ ಲಾಸ್ಟ್ ಆರ್ಡರ್ ನೋಡಿದ್ರೆ, ಸೊ ಇಲ್ಲಿ 2 ಕಿಲೋಮೀಟರ್ ಡ್ರಾಪ್ ಬಂದಿದ್ದು, 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಪಿಕಪ್ಪು ₹69 ನಾನು ಕೊಟ್ಟಿದ್ದಾನೆ. GST ಒಂದು ₹4 ಸಮಥಿಂಗ್ ಕಟ್ಟಾಗಿದೆ. ಯಾವುದೇ ರೀತಿ ಕಮಿಷನ್ ಕಟ್ಟಾಗಿಲ್ಲ. ಸೊ ಪರವಾಗಿಲ್ಲ. ಓಕೆ, ಸೂಪರ್. ಯಾವುದೇ ರೀತಿ ಕಮಿಷನ್ ಕಟ್ಟಾಗಿಲ್ಲ, 0 ಕಮಿಷನ್ನೇ ಕಟ್ಟಾಗಿದೆ. ಸೊ ಇನ್ನೊಂದೇನಪ್ಪ ಅಂದರೆ ಓನ್ಲಿ GST ಅಷ್ಟೇ ಕಟ್ಟಾಗಿರೋದು, ಕಮಿಷನ್ ಯಾವುದೇ ರೀತಿ ಕಟ್ಟಾಗಲಿಲ್ಲ. ವರ್ಕ್ ಆಗ್ತಾಯಿದೆ ಅಂದರೆ ಲೈಕ್ ನೋಡೋಣ ಈಗ ಎಂಡ್ ಆಫ್ ದ ಡೇ ಅಂದರೆ ಒಂದು ಆರ್ಡ್ರಿಗೆ ಇದು ವರ್ಕ್ ಆಗಿದೆ. ಸೊ ನೋಡೋಣ ಎಂಡ್ ಆಫ್ ದ ಡೇವರೆಗೂ ನೋಡೋಣ ಸೊ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಸೊ ಈಗ ಬನ್ನಿ ಈಗ 2ನೇ ಡ್ಯೂಟಿಗೆ ವೆಯ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈಗ ನೋಡಿ ಕಮಿಷನ್ ನಾನು ₹14 ಈ ರೈಡಲ್ಲಿ ನಾನು ಸೇವ್ ಮಾಡಿರೋದು. ಅದೇ ನಾನು ಏನಾದರೂ ಕಮಿಷನ್ ತಗೊಂಡಿರಲಿಲ್ಲ ಅಂದಿದ್ದರೆ ಲೈಕ್ ಅದು ಆವಾಗ ನನಗೆ ಅದು ₹14
ಕಟ್ಟಾಗ್ತಿತ್ತು ಕಮಿಷನ್ನು. ಸೊ ಈಗ ನಾನು ಆ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ಸೊ 14 ರೂಪಾಯಿ ನನಗೆ ಸೇವ್ ಆಗಿದೆ. ಸೊ ಇದು ಕಮಿಷನ್ ಅಂದರೆ ಲೈಕ್ ತುಂಬ ಜನ ಕೇಳ್ತಾಯಿದ್ರಿ ಈ ಕಮಿಷನ್ ಅಂದರೆ ಏನು, ಕಮಿಷನ್ ಅಂದರೆ ಏನು, ಕಮಿಷನ್ ತಗೊಂಡ್ರೆ ಏನು ಪ್ಲಸ್ಸು ಬೆನಿಫಿಟ್ ಏನು ಅಂತ. ಸೊ ಈಗ ಅದೇ ನಾನು ಕಮಿಷನ್ ತಗೊಂಡಿರಲಿಲ್ಲ ಅಂದಿದ್ರೆ ಈ ಒಂದು 14 ರೂಪೀಸ್ ಅದೇನಿದೆ ಆ 14 ರೂಪೀಸ್ ಈಗ ನಾವು ಕಂಪ್ನಿಗೆ ಕಟ್ಟಬೇಕಿದೆ. ಬಟ್ ಕಮಿಷನ್ ತಗೊಂಡಿರೋದ್ರಿಂದ 0 ಕಮಿಷನ್ ತಗೊಂಡಿರೋದ್ರಿಂದ ನಾವು ಈಗ ನಮಗೆ ಇದು ಸೇವ್ ಆಗುತ್ತೆ ಈ ಅಮೌಂಟು. ಸೊ ಅದರಲ್ಲೂ ಇವತ್ತು ನಾವು ಮಂಡೇ ಇವತ್ತು ಬರೀ ನಾವು 1 ರೂಪಾಯಿಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ಸೊ ತುಂಬ ಅರ್ನಿಂಗ್ಸು ಇವತ್ತು ನಮಗೆ ಸೇವ್ ಆಗುತ್ತೆ. ನೋಡೋಣ ಎಂಡ್ ಆಫ್ ದ ಡೇವರೆಗೂ. 2ನೇ ಪಿಕಪ್ ಹತ್ರ ಬಂದಿದ್ದೀನಿ, 2ನೇ ಲೊಕೇಶನ್ನು, ಸೆಕೆಂಡ್ ಆರ್ಡ್ರ್. ಗೈಸ್ ಈಗ 2ನೇ ಡ್ಯೂಟಿನ ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಸೊ ಈಗ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ. ಸೊ ಡ್ರಾಪ್ ಬಂದುಬಿಟ್ಟು 12 ಕಿಲೋಮೀಟ್ರ್ ಇದೆ ನಮ್ಮ ಆರ್ ಟಿ ನಗರ್ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು ಚಿಕ್ಕಗುಬ್ಬಿ ಹತ್ರ. ಸೊ ಬನ್ನಿ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅಮೌಂಟ್ನ ತೋರಿಸ್ತೀನಿ ನಿಮಗೆ. ಗೈಸ್ ಈಗ 2ನೇ ಡ್ಯೂಟಿನೂ ಕಂಪ್ಲೀಟ್ ಆಗಿದೆ. ಅಂದರೆ ರೈಡ್ನ ಕಸ್ಟಮರ್ ಕರ್ಕೊಂಬಂದು ಬಿಟ್ಟಿದ್ದೀನಿ. 144 ರೂಪೀಸ್ ಆಗಿರೋದು. ಸೊ 144 ರೂಪೀಸು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ ಹತ್ರ ಕ್ಯಾಶು. ಸೊ ಈಗ 144ಅಲ್ಲಿ ನಮಗೆ ಎಷ್ಟು ಬಂತು ಅಂತ ನೋಡೋಣ. ಈಗ 3ನೇ ಡ್ಯೂಟಿ ಬಿದ್ದಿದೆ. ಸೊ 3ನೇ ಡ್ಯೂಟಿನ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಕಸ್ಟಮರ್ಸ್ ನೋಡಿ ಅಲ್ಲಿದ್ದಾರೆ. ಸೊ ಬನ್ನಿ. ಕಸ್ಟಮರ್ನ ಹತ್ರ OTP ತಗೊಂಡು कौन आएगा भैया? OTP 7955 ठीक है बेटा भैया ಗೈಸ್ 3ನೇ ಡ್ಯೂಟಿನೂ ಡ್ರಾಪ್ ಮಾಡಿದೆ. ಈಗ ನೋಡೋಣ ಬನ್ನಿ 4ನೇ ಡ್ಯೂಟಿ ಯಾವುದಾದ್ರೂ ಬೀಳ್ತದ ಅಂತ. ಸೊ ಈಗ ನಾನಿರೋದು ಕೇರ್ಪುರಂ ನಿಯರ್ ಬೈ ಇಲ್ಲಿದ್ದೀನಿ. ಸೊ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕೋಣ ಗಾಡಿನ. ಯಾವುದಾದ್ರೂ ಡ್ಯೂಟಿ ಬಿದ್ದಿದ ತಕ್ಷಣ ಮತ್ತೆ ನಿಮಗೆ ಸಿಗ್ತೀನಿ. ಗೈಸ್ 4ನೇ ಪಿಕಪ್ ಹತ್ರ ಇದ್ದೀನಿ. ಸೊ ಈಗ 4th ಪಿಕಪ್ ಕಸ್ಟಮರ್ ಲೊಕೇಶನ್ ಹತ್ರ ಇದ್ದೀನಿ. ಕಸ್ಟಮರ್ ಬರ್ತಾಯಿದ್ದಾರೆ. ಸೊ ಈಗ ಬನ್ನಿ OTP ಓಕೆ ಥ್ಯಾಂಕ್ ಯು. ಸ್ನೇಹಿತರೆ ಸೊ ಇವತ್ತಿನ 4ನೇ ಡ್ಯೂಟಿನೂ ಕಂಪ್ಲೀಟ್ ಮಾಡಿದೆ. 142 ರೂಪೀಸು. ಈಗ ನಾನಿರೋದು ಬೆಲ್ಲಲ್ಲಿ ನಿಯರ್ ಬೈ ಸಾತ್ನೂರು ಕಡೆ. ಇಲ್ಲಿಂದ ಡ್ಯೂಟಿಗಳು ಒಳಗಡೆ ಸಿಗ್ತದ ಅಂತಂದರೆ ವೆಯ್ಟ್ ಮಾಡಬೇಕು. ಸೊ ಬನ್ನಿ ಹೋಗಿ ಡ್ಯೂಟಿಗೆ ವೆಯ್ಟ್ ಮಾಡೋಣ. ಗೈಸ್ ಇವತ್ತು ಮಂಡೇ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಡ್ಯೂಟೀಸ್ ಬರ್ತಾಯಿತ್ತು. ಈಗ ನನ್ನ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಿರೋದ್ರಿಂದ ಗಾಡಿನ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಊಟನೂ ಮುಗಿಸ್ಕೊಬಿಡೋಣ ಅಂತ ಊಟ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಚಾರ್ಜ್ ಹಾಕ್ಕೊಂಡು ಮತ್ತು ಊಟ ಮಾಡಿಕೊಂಡು ಡ್ಯೂಟಿನ ಶುರು ಮಾಡಿ. 2:40 ಆಗಿದೆ. ಸೊ ಈಗ ಊಟನೂ ಮುಗಿಸ್ಕೊಂಡೆ. ಸೊ ಊಟ ತಿನ್ಕೊಂಡು ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಮಾನ್ಯತಾ ಟೆಕ್ ಹತ್ರ ಇದ್ದೀನಿ. ಮಾನ್ಯತಾ ಟೆಕ್ಕಿಂದ ಒಂದು ಜಾಲಲಿ ಕಡೆ ಬಿದ್ದಿದೆ. ಹೋಗಿ ಪಿಕಪ್ ಮಾಡ್ಕೊಳ್ಬೇಕು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹತ್ರ ಹೋಗೋಣ. ಈ ರೈಡ್ ಬಂದುಬಿಟ್ಟು ಕರೆಕ್ಟಾಗಿ 13ನೇ ರೈಡ್ ಇವಾಗ. ಸೊ ಈ ರೈಡ್ ಡ್ರಾಪ್ ಮಾಡಿದ್ರೆ 13 ಆಗುತ್ತೆ. ಬನ್ನಿ ಹೋಗಿ ಡ್ರಾಪ್ ಹತ್ರ ಹೋಗೋಣ. ಸೊ ಅರ್ನಿಂಗ್ಸ್ ಎಷ್ಟಾಗಿದೆ ಟೋಟಲ್ ಅಂತಂದರೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಗೈಸ್ ಈಗ ಟೈಮ್ ಬಂದುಬಿಟ್ಟು 7 ಗಂಟೆ. ಸೊ ಮಧ್ಯಾಹ್ನ ಅಂದರೆ ಸಂಜೆ ಒಂದು 1.5 ಅವರ್ ಗಾಡಿನ ಚಾರ್ಜ್ಗೆ ಹಾಕಿದೆ. ಸೊ ಚಾರ್ಜ್ಗೆ ಹಾಕ್ಬಿಟ್ಟು ಒಂದು ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಎಲ್ಲಿಂದಪ್ಪ ಅಂದರೆ ಜಯನಗರಿಂದ ಆರ್ ಟಿ ನಗರ್ಗೆ ಬಂದೆ. ಜಸ್ಟ್ ನಾವು ಈಗ ಡ್ರಾಪ್ ಆಯಿತು. ಸೊ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಈಗ ಮೂವ್ ಆಗ್ತಾಯಿದ್ದೀನಿ. ಈಗ ಪ್ರೆಸೆಂಟ್ ಬೆಳಗ್ಗೆ ಆ್ಯಕ್ಚುಲಿ ನಿಯರ್ಲಿ 9 ಗಂಟೆಗೆ ಡ್ಯೂಟಿ ಶುರು ಮಾಡಿದ್ದು. 9 ಗಂಟೆಯಿಂದ ಕಂಟಿನ್ಯೂ ರೈಡ್ ಮಾಡ್ತಾನೇ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ 1 ರೂಪಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಇವತ್ತು ಅದೆಷ್ಟು ಅರ್ನಿಂಗ್ಸ್ ಆಗುತ್ತೆ ಇವತ್ತು ಅಷ್ಟು ಅರ್ನಿಂಗ್ಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದು ಆಗುತ್ತೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಿಯರ್ಲಿ ಇದ್ದೀನಿ, ನನ್ನ ಟಾರ್ಗೆಟ್ಗೆ ನಿಯರ್ಲಿ ಇದ್ದೀನಿ. ಸೊ ನೋಡೋಣ ಅಷ್ಟು ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕೇನೆ ಇವತ್ತು ರೈಡ್ಸ್ ಬರ್ತಾನೆ ಇತ್ತು. ಒಂದು 3-4 ರೈಡ್ ಲಾಂಗ್ ರೈಡ್ಸು ಮಾಡಿದ್ದೀನಿ. ಸೊ ಲಾಂಗ್ ರೈಡ್ಸು ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಈಗ ಟೈಮು ಕರೆಕ್ಟಾಗಿ 7 o'clock. ಇನ್ನೂ 2-3 ಅವರ್ಸ್ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿ ಎಷ್ಟು ಅರ್ನಿಂಗ್ಸ್ ನಾನು ಮಾಡಿರ್ಬೋದು ಅಂತ. ಮೋಸ್ಟ್ಲಿ ನನಗೆ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಮೋಸ್ಟ್ಲಿ ಇವಾಗ ನಾನು ಎಷ್ಟು ಮಾಡ್ಬೋದು ಅಂತ ನೀವೇ ನೋಡೋಣ, ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಯಾವುದಾದ್ರೂ ಡ್ಯೂಟಿ ಸಿಗ್ತದಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳೇ ಬಂತು ಮಂಡೇ ಆಗಿರೋದ್ರಿಂದ. ಸೊ ಬನ್ನಿ ಈಗ ನೋಡೋಣ ಇನ್ನೊಂದು ಡ್ಯೂಟಿ ಯಾವುದೋ ಸಿಗ್ತದ ಅಂತ. 2288 ಕೋಣ ಈಗ ಹೆಲ್ಮೆಟ್ ಪ್ಲೀಸ್ ವೇರ್ ದ ಹೆಲ್ಮೆಟ್.
137. Guys, 137. Helmet. ಸಿದ್ರೆ ಸೊ ಇದನ್ನು ಎಂಡ್ ಓಕೆ OTP 3895. ಕೂತ್ಕೊಳ್ಳಿ. $177. Scan, ma'am. Cash. Thank you. Thank you. 46 467. ತೊಗೊಳ್ಳಿ. ಹೆಲ್ಮೆಟ್ ಹಾಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು. ಬಾಯ್ ಸರ್. ಸ್ನೇಹಿತರೆ, ಸೊ ಫೈನಲಾಗಿ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಸೊ ಬೆಳಗ್ಗೆ 9 ಗಂಟೆಗೆ ನಾನು ಡ್ಯೂಟಿನ ಶುರು ಮಾಡಿದ್ದು. 9 ಗಂಟೆಯಿಂದ 11 ಗಂಟೆವರೆಗೂ ಡ್ಯೂಟಿನ ಮಾಡಿದ್ದೀನಿ. ಅದರಲ್ಲಿ ಮಧ್ಯಾಹ್ನ ಒಂದು 3 ಅವರ್ ಗಾಡಿ ಚಾರ್ಜ್ಗೆ ಅಂತ ರೆಸ್ಟ್ ಮಾಡಿದ್ದೀನಿ. ಸೊ 10 ಅವರ್ಸ್ ಲಾಗಿನ್. ಸೊ ಇವತ್ತು ನಾನು ಕೊಟ್ಟಿರೋದು ರ್ಯಾಪಿಡೋಗೆ 10 ಅವರ್ಸ್ ಲಾಗಿನ್ ಅವರ್ಸ್ಗೆ ನನ್ನ ಪ್ರಕಾರ ಬೆಸ್ಟ್ ಅರ್ನಿಂಗ್ಸ್ ಆಗಿದೆ, ಸಕ್ಕದಾಗಿ ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ತೀನಿ. ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮಲ್ಲಿ ನೋಡಿರ್ತೀರ. ಸೊ ಈಗ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ, ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಸ್ಕ್ರೀನ್ಶಾಟ್ ಅಲ್ಲ. ಸೊ 3212 ರೂಪೀಸ್ ಆಗಿದೆ. ಸೊ ಇವತ್ತು 10 ಅವರ್ ಲಾಗಿನ್ ಅವರ್ಸ್ಗೆ ಸೊ ಇಷ್ಟೊಂದು ಅರ್ನಿಂಗ್ಸ್ ಆಗಿರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ 2-3 ಲಾಂಗ್ ಆರ್ಡರ್ಸ್ನ ಮಾಡಿದ್ದೀನಿ. 300-400 ರೂಪೀಸ್ನ ಲಾಂಗ್ ಆರ್ಡರ್ಸು 1-2 ಮಾಡಿದ್ದೀನಿ. ಸೊ ನನಗಂತೂ ಲೈಕ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ರ್ಯಾಪಿಡೋದಲ್ಲಿ ಒಂದು ಹೈಯೆಸ್ಟ್ ಅರ್ನಿಂಗ್ಸ್ನ ನಾನು ಇವತ್ತೇ ಮಾಡಿರೋದು. ಸೊ ಇನ್ನೊಂದೇನೆಂದರೆ ಲೈಕ್ ಈ ಒಂದು ಅರ್ನಿಂಗ್ಸ್ನ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ ನಾನು ಅದೇ ಝೀರೋ ಕಮಿಷನ್ನು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಝೀರೋ ಕಮಿಷನ್ ಏನಂತ ಇವತ್ತು ತಗೊಂಡಿದ್ದೀನಿ. ₹1 ನಾನೇನು ಸಬ್ಸ್ಕ್ರಿಪ್ಷನ್ ತಗೊಂಡು ಝೀರೋ ಕಮಿಷನ್ನ ತಗೊಂಡೆ. ಸೊ ಈ ಒಂದು ಮಂಡೇ ಹೊತ್ತು ಅರ್ನಿಂಗ್ಸ್ ಆರ್ಡರ್ಸ್ ಜಾಸ್ತಿ ಇರ್ತದೆ ಅದರಿಂದ ನನಗೆ ಇವತ್ತು ಅರ್ನಿಂಗ್ಸೂ ಸಿಗಬಡೆ ಆಗಿದೆ. ಸೊ ನನಗಂತೂ ಸಿಗಬಡೆ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂದರೆ ಈ ಥರ ಅರ್ನಿಂಗ್ಸು ಬೇರೆ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಈ ಥರ ₹1 ಝೀರೋ ಕಮಿಷನ್ನ ತಗೊಂಡು ಇಲ್ಲಿವರೆಗೂ ಎಲ್ಲೂ ನಾನು ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ ಅಂತ ನನ್ನ ಪ್ರಕಾರ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಒಂದು ₹1 ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದು ರ್ಯಾಪಿಡೋದಲ್ಲಿ ನಾನು. ಸೊ ಈ ಒಂದು ಅರ್ನಿಂಗ್ಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವ್ಯಾರಾದ್ರೂ ಈ ಥರ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಮಂಡೇ ಟೈಮಲ್ಲಿ ಒಂದು ಆಪರ್ಚುನಿಟಿನ ರ್ಯಾಪಿಡೋ ಕಂಪ್ನಿಯವರು ಬಿಟ್ಟಿದ್ದಾರೆ. ₹1 ಝೀರೋ ಕಮಿಷನ್ನ ನೀವು ಬೈ ಮಾಡ್ಬೋದು. ಸೊ ಅದು ಯಾವ ರೀತಿ ಏನು ಅಂತ ನಿಮಗೆ ಫಸ್ಟಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ, ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂತ. ಸೊ ಈ ಒಂದು ಆಪರ್ಚುನಿಟಿನ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕಿಂತ ಜಾಸ್ತಿ ನೀವು ಅರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ನಾನು ಮಧ್ಯಾಹ್ನ ರೆಸ್ಟ್ ಮಾಡ್ಕೊಂಡು ಮಾಡಿರೋದ್ರಿಂದ ಒಂದು ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು. ಸೊ ಅದೇ ನೀವೇನಾದರೂ ಫುಲ್ ಟೈಮ್ ಒಂದು ಲಾಗಿನ್ ಅವರ್ಸ್ ಕೊಟ್ಟು ನೀವು ಮಾಡ್ತೀನಿ ಅಂದರೆ ನನ್ನ ಪ್ರಕಾರ ಇದಕ್ಕಿಂತ ಜಾಸ್ತಿ ನೀವು ಟ್ರೈ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದ್ರ ಪ್ರಕಾರ ನೀವೇನಂತೀರ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಮಂಡೇ ಮರಿಬೇಡಿ, ಮಂಡೇ ಹೊತ್ತು ₹1 0% ಕಮಿಷನ್ನ ಫಸ್ಟ್ ಟೈಮ್ ರ್ಯಾಪಿಡೋ ಕಡೆಯಿಂದ ಕೊಟ್ಟಿದ್ದಾರೆ. ಇದನ್ನು ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.